ಮಡಿಕೇರಿಯ ಶ್ರೀ ಓಂಕಾರೇಶ್ವರ ದೇವಾಲಯ ವ್ಯವಸ್ಥಾಪನಾ ಸಮಿತಿ ವತಿಯಿಂದ ಓಂಕಾರೇಶ್ವರ ಹಾಗೂ ಆಂಜನೇಯ ದೇವಾಲಯಗಳ ವಾರ್ಷಿಕ ಪ್ರತಿಷ್ಠಾ ದಿನಾಚರಣೆ ಹಾಗೂ ಆಂಜನೇಯ ದೇವಾಲಯ ಆವರಣದಲ್ಲಿ ನೂತನ ನವಗ್ರಹ ಪ್ರತಿಷ್ಠಾಪನಾ ಕಾರ್ಯ ಶ್ರದ್ಧಾ ಭಕ್ತಿಯೊಂದಿಗೆ ನೆರವೇರಿತು. ಕ್ಷೇತ್ರದ ತಂತ್ರಿಗಳಾದ ಉಚ್ಚಿಲದ ವೇದಬ್ರಹ್ಮ ನೀಲೇಶ್ವರ ಪದ್ಮನಾಭ ತಂತ್ರಿಯವರ ನೇತೃತ್ವದಲ್ಲಿ ಧಾರ್ಮಿಕ ಆಚರಣೆಗಳು ಜರುಗಿದವು. ದೇವಾಲಯದಲ್ಲಿ ಪ್ರಾರ್ಥನೆ, ಆಂಜನೇಯ ಗುಡಿಯಲ್ಲಿ ಪುಣ್ಯಾಹ, ಆರೂಢ ಜಲಾದಿವಾಸ, ವಾಸ್ತು ರಾಕ್ಷೋಘ್ನ ಹೋಮ, ವಾಸ್ತುಬಲಿ ಹಾಗೂ ಮಹಾಪೂಜೆಗಳು ಜರುಗಿದವು. इंद्रिये प्रतिष्ठते आंजनेय स्वामी संपूर्ण अनुग्रह प्राप्तिरस्तु. ನಮ್ಮನ್ನೆಲ್ಲ ಸಮಿತಿಗೆ ಹಾಕಿ ಸಮತೋಲನದಲ್ಲಿರಬೇಕಾಗುತ್ತೆ. ಆವಾಗೆಲ್ಲ ಸುಮ್ಮನೆ ಏನೋ ಮಾರ್ಕ್ ಅಂತ ಮಾಡಲಿಕ್ಕಾಗಲ್ಲ. ಅದೆಲ್ಲವೂ ಕ್ರಮಬದ್ಧವಾಗಿರಬೇಕು. ಕ್ರಮಬದ್ಧವಾಗಿ ಅದನ್ನು ಕೆತ್ತನೆ ಮಾಡಿದ್ದಾನೆ. ಆ ಪೀಠವು ಕೂಡ ಅದಕ್ಕೆ ಬೇರೆಯೇ ಕಲ್ಲು ಮಾಡಿ ಅದನ್ನು ವ್ಯವಸ್ಥೆ ಮಾಡಲಾಗಿದೆ. ಜೊತೆಯಲ್ಲಿ ಮೇಲ್ಭಾಗದಲ್ಲಿ ನಾವು ಹಂಚಿನ ಒಂದು ಚಾವಣಿಯನ್ನು ಕೂಡ ಹಾಕಿದ್ದೀವಿ. ಸುತ್ತಲೂ ಒಂದು ವಿನ್ಯಾಸಕರವಾದಂಥ ಶಿಲೆಯ ಕಂಬಗಳನ್ನು ಕೂಡ ಹಾಕಿದ್ದೀವಿ. ಜೊತೆಯಲ್ಲಿ ಈ ಆಂಜನೇಯ ದೇವಸ್ಥಾನ ಭಾಳಷ್ಟು ಭಕ್ತಾದಿಗಳು ಬಂದಾಗ ಮಳೆಗಾಲದಲ್ಲಿ ಬಿಸಿಲಿನ ಬೇಗೆಯಲ್ಲಿ ನಿಲ್ಲಬೇಕು. ಇಲ್ಲಿ ಭಜನೆಗಳು ನಿರಂತರ ಆಗ್ತಾ ಇರುತ್ತೆ, ಧಾರ್ಮಿಕ ಕಾರ್ಯಕ್ರಮಗಳು ಆಗ್ತಾ ಇರುತ್ತೆ. ಓಂಕಾರೇಶ್ವರ ಹಾಗೂ ಆಂಜನೇಯ ದೇವಾಲಯಗಳ ವಾರ್ಷಿಕ ಪ್ರತಿಷ್ಠಾ ದಿನಾಚರಣೆ ಹಾಗೂ ಆಂಜನೇಯ ದೇವಾಲಯ ಆವರಣದಲ್ಲಿ ನೂತನ ನವಗ್ರಹ ಪ್ರತಿಷ್ಠಾಪನಾ ಕಾರ್ಯ ನಿಮಿತ್ತ ದೇಗುಲಗಳಿಂದ ವಿದ್ಯುತ್ ದೀಪಗಳಿಂದ ಅಲಂಕಾರ ಮಾಡಲಾಗಿತ್ತು. ತಾರೀಖು 26ರಂದು ಶುಭ ಮುಹೂರ್ತದಲ್ಲಿ ಶ್ರೀ ಆಂಜನೇಯ ಸನ್ನಿಧಿಯಲ್ಲಿ ನವಗ್ರಹ ತಂತ್ರಿಗಳ ನೇತೃತ್ವದಲ್ಲಿ ಪ್ರತಿಷ್ಠಾಪನೆ ಮಾಡಲಾಯಿತು. ಈ ಸಂದರ್ಭ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಮಂತ್ರಗೌಡ, ದೇವಾಲಯ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದ ಎಸಿ ದೇವಯ್ಯ, ವ್ಯವಸ್ಥಾಪನಾ ಸಮಿತಿಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಪೂಜಾರಿರ ದೇವರಾಜ್, ಸಮಿತಿ ಸದಸ್ಯರಾದ ಜಿ ರಾಜೇಂದ್ರ, ಅಂಬೇಕಲ್ ಕುಶಾಲಪ್ಪ, ಎಂಎ ನಿರಂಜನ್, ಪ್ರಕಾಶ್ ಆಚಾರ್ಯ, ವಿಶಾಲ್ ನಂದಕುಮಾರ್ ಮುಂತಾದವರು ಪಾಲ್ಗೊಂಡಿದ್ದರು. ಶಕ್ತಿಯುತವಾದಷ್ಟು ಬಲಶಾಲಿ ನಮಗೆ ರಾಮಾಯಣದಲ್ಲಿ ಯಾರು ಕಾಣಲಿಕ್ಕಿಲ್ಲ. ಅಂದರೆ ಎಷ್ಟು ಬಲಶಾಲಿಯೋ ಅವನ ಬಲಕ್ಕೆ ಕಾರಣ ಏನು ಅಂತ ಕೇಳಿದರೆ ರಾಮನ ಅಸ್ತಿತ್ವ. ಅವನ ಮನಸ್ಸಲ್ಲಿ, ಅವನ ಪ್ರತಿಯೊಂದು ಕಣಕಣದಲ್ಲಿಯೂ ಕೂಡ ಶ್ರೀರಾಮನ ಅಸ್ತಿತ್ವವಿರುವ ಕಾರಣ ಅವನು ಆ ಶ್ರೀರಾಮನನ್ನೇ ನಂಬಿಕೊಂಡು ಇರುವಂತಹ ಅತೀವವಾದಂತಹ ಶ್ರೀರಾಮ ಭಕ್ತಿಯಿಂದಾಗಿ ಅವನ ಜೀವನದಲ್ಲಿ ಬರುವಂತಹ ಏನು ಸವಾಲುಗಳನ್ನು ಎದುರಿಸುವಂತಹ ಈ ಶಕ್ತಿಯುಳ್ಳವನು. ಹಾಗೆ ಅವನನ್ನು ಆರಾಧನೆ ಮಾಡಿದಾಗ ಬಹಳ ಸಮೀಪದಿಂದ ನಮಗೆ ಶ್ರೀರಾಮನನ್ನು ಕಂಡಂತಹ ಒಂದು ಅನುಭವವಾಗುತ್ತದೆ. ಓಂಕಾರೇಶ್ವರ ವ್ಯವಸ್ಥಾಪನಾ ಸಮಿತಿಯ ವತಿಯಿಂದ ಶ್ರೀ ಓಂಕಾರೇಶ್ವರ ದೇವಾಲಯ ಹಾಗೂ ಶ್ರೀ ಆಂಜನೇಯ ದೇವಾಲಯದ ವಾರ್ಷಿಕೋತ್ಸವವು ಉಚ್ಚಿಲದ ವೇದಬ್ರಹ್ಮ ಶ್ರೀ ನೀಲೇಶ್ವರ ಪದ್ಮನಾಭ ತಂತ್ರಿಯವರ ನೇತೃತ್ವದಲ್ಲಿ ನಿನ್ನೆ ಹಾಗೂ ಇಂದು ನಡೆಯಿತು. ಬಹುಶಃ ವಿಶೇಷವಾಗಿ ವ್ಯವಸ್ಥಾಪನಾ ಸಮಿತಿಯ ಆಶಯದಂತೆ ತಂತ್ರಿಗಳ ನಿರ್ದೇಶನದ ಮೇರೆಗೆ ಆಂಜನೇಯ ದೇವಾಲಯದ ಈಶಾನ್ಯ ಮೂಲೆಯಲ್ಲಿ ನವಗ್ರಹ ಪ್ರತಿಷ್ಠಾಪನೆಯನ್ನು ನೆರವೇರಿಸಲಾಯಿತು. ಈ ದಿನ ಬೆಳಿಗ್ಗೆ 6 ಗಂಟೆಯಿಂದ ಪೂಜಾ ಕೈಂಕರ್ಯ ಆರಂಭವಾಯಿತು. 6 ಗಂಟೆಗೆ
ಬೆಳಿಗ್ಗೆ 7 ಗಂಟೆಗೆ ಓಂಕಾರೇಶ್ವರ ದೇವಾಲಯದ ಸನ್ನಿಧಾನದಲ್ಲಿ ಪ್ರಾರ್ಥನೆ ಸಂಕಲ್ಪ ಮಾಡುವ ಮೂಲಕ ಆಂಜನೇಯ ಗುಡಿಯಲ್ಲಿ ಪುಣ್ಯಾಹ, ಆರೂಢ ಪರಿಗ್ರಹ ಹಾಗೂ ನವಗ್ರಹ ಬಿಂಬ ಪರಿಗ್ರಹ, ಜಲಾದಿವಾಸ, ವಾಸ್ತುರಾಕ್ಷಾಗ್ನ ಹೋಮ, ವಾಸ್ತುಬಲಿ ಹಾಗೂ ಮಹಾಪೂಜೆ ನಿನ್ನೆ ದಿನ ನಡೆದಿತ್ತು. ಇಂದು ಬೆಳಿಗ್ಗೆ 7 ಗಂಟೆಯಿಂದ ಗಣಪತಿ ಹೋಮ, ಬಿಂಬಶುದ್ಧಿ, ಶ್ರೀ ನೀಲೇಶ್ವರ ಪದ್ಮನಾಭ ತಂತ್ರೆಯವರ ನೇತೃತ್ವದಲ್ಲಿ ಬೆಳಿಗ್ಗೆ 11:30 ಗಂಟೆಗೆ ಮಿಥುನ ಲಗ್ನದ ಶುಭ ಮುಹೂರ್ತದಲ್ಲಿ ಶ್ರೀ ಆಂಜನೇಯ ದೇವಾಲಯದಲ್ಲಿ ನವಗ್ರಹ ಪ್ರತಿಷ್ಠಾಪನೆ ನಡೆದಿದೆ. ಸರಿ ಬಂದ